ಹತ್ರ ಅಂತ ಹೇಳಿದ್ರು, ಅದ್ರ ಬಗ್ಗೆ ನೀವು ದಯವಿಟ್ಟು ತಿಳಿಸ್ಬೇಕು. ನಮಸ್ಕಾರ ಸರ್. ಕೇಳ್ತಾ ಇದ್ರು ನಾನು ಎಲ್ಲಿದ್ದೀನಿ ಅಂತ. ನಾ ಹೇಳಿದೆ ಸರ್, ಇಲ್ಲಿ ಕೊಡಪನ ಇಟ್ಕೊಂಡು ನಿಂತಿದ್ದೀನಲ್ಲ, ಇದು ನಾನೇ ಅಂತ. ನೆಕ್ಸ್ಟ್ ಪೋಸ್ಟರಲ್ಲಿ ಆ ಕೊಡಪನ ಫೋಟೋ ಸ್ವಲ್ಪ ಮೇಲೆ ಹಾಕಿ ಡೈರೆಕ್ಟ್ರೆ. ತುಳುಗೆ ಇದು ನನ್ನ ಡೆಬ್ಯೂ. ನೆಕ್ಸ್ಟ್ ಏನು ಹೇಳಬೇಕು ಮಾತಾಡಿ. ಓಕೆ, ಇದು ನಾನು ತುಳು. ಟಾಸ್ ಇಸ್ ವೆರಿ ಸ್ಪೆಷಲ್, ಯಾಕಂದರೆ ತುಳು ನನ್ನ ಭಾಷೆ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಾನು ಫಸ್ಟ್ ತಮಿಳಲ್ಲಿ ಮಾಡಬೇಕಾದ್ರೆ ಹೇಳ್ತಿದ್ದಿದ್ದು ಒಂದೇ, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಯಾವುದಾದ್ರೂ ಮಾಡು ಅಂತ. ಅದಾದಮೇಲೆ ಕನ್ನಡಕ್ಕೆ ಬಂದೆ. ಕನ್ನಡ ಮಾಡಿದ್ಮೇಲೆ ನನ್ನ ತುಳು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳ್ತಿದ್ದಿದ್ದು ನಮ್ಮ ಭಾಷೆ ಮಾಡು ಅಂತ. ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಕ್ಯಾರೆಕ್ಟರ್ ಆ್ಯಂಡ್ ರೈಟ್ ಟೀಮ್, ಆ್ಯಂಡ್ ಲಕ್ಕಿಲಿ ಐ ಗಾಟ್ ಟಾಸ್. ಇಟ್ಸ್ ಬಿಕಾಸ್ ಆಫ್ ಅನೂಪ್ ಅವ್ರದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ವಿ ಮೆಟ್ ಇನ್ ಒನ್ ಆಫ್ ದ ಮೂವಿ ಸೆಟ್. ಅಲ್ಲಿ ಹಿ ಸೆಡ್, ಒಂದು ತಾಯಿ ಪಾತ್ರ ಇದೆ, ಯು ಡೂ. ನಮಗೆ ಗೊತ್ತಲ್ಲ, ನಮ್ಮ ಸಿನಿಮಾದಲ್ಲಿ ತಾಯಿ ಪಾಠ ಹಿಂದೆ ಹಿಂಗೆ ನಿಂತಿರ್ತೀವಿ, ಒಂದೆರಡು ಕಣ್ಣೀರು ಹಾಕ್ತೀವಿ, ಆ ಥರದ್ದೇನೋ ಒಂದು ಇರುತ್ತೆ ಅಂದ್ಕೊಂಡು ಐ ಸೆಡ್ ಎಷ್ಟು ದಿನ ಬರುತ್ತೆ. ದೇ ಸೆಡ್ 6 days. 6 days ಅಂದರೆ ಏನೋ ಇರುತ್ತೆ. ಓಕೆ, ಒಂದು ತುಳು ಅಲ್ವಾ, ಗಿವ್ ಮಿ ಅ ಟ್ರೈ ಅಂತ ಅಂದ್ಕೊಂಡು ಒಪ್ಕೊಂಡೆ. ಸೀರಿಯಸ್ಲಿ ಸರ್, ನನ್ನ ಮೇಲೆ ನನಗೂ ಹಿಂಗೆ ಅಂದ್ಕೊಂಡು ಬಂದಿದ್ದು. ಬಟ್ 1 ದಿನ 2 ದಿನ ಶೂಟ್, ಗೊತ್ತಲ್ಲ, 6 ದಿನದಲ್ಲಿ ಎಷ್ಟು ನನ್ನ ಸೀನ್ಸ್ ಇರುತ್ತೆ ಅಂದ್ಕೊಂಡೆ. ಬಟ್ ಹಗಲು ರಾತ್ರಿ ದುಡ್ಸಿದ್ರು ಸರ್. ಅದಕ್ಕೆ ನನಗೆ ಜಾಸ್ತಿ ಸೀನ್ಸ್ ಇತ್ತು. ಆ್ಯಂಡ್ ಮಾಡ್ತಾ ಮಾಡ್ತಾ ಐ ಫೆಲ್ಟ್ ಓಕೆ, ನಾನೇನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿರೋ ಪಾತ್ರನೇ ಬೇರೆ. ಆ್ಯಂಡ್ ನನಗಿಷ್ಟ ಆಯಿತು. ಬೇಸಿಕಲಿ ನಾನು ಡೈರೆಕ್ಟರ್ಸ್ ಆರ್ಟಿಸ್ಟ್. ನಾನು ತುಂಬ ನನ್ನ ಬುದ್ಧಿ ಉಪಯೋಗಿಸಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಸೈಲೆಂಟಾಗಿ ಮಾಡ್ತೀನಿ. ಅದೇ ಕೆಲಸ ನಾನು ಇಲ್ಲೂ ಮಾಡಿದ್ದೀನಿ. ನಾನೇನಾದ್ರು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಇಟ್ಸ್ ಬಿಕಾಸ್ ಆಫ್ ಅರ್ಜುನ್ ಸರ್. ನೆಕ್ಸ್ಟ್ ಅಷ್ಟೇ. ಅಂದ್ರೆ ಬೇಸಿಕಲಿ ನೀವು ಖಾಲಿ ಕೊಡುಪಾನ ತರ ಪಾತ್ರ ಇರ್ಬೋದು ಅನ್ಕೊಂಡ್ರಿ, ಬಟ್ ಅದು ತುಂಬಿದ ಕೊಡುಪಾನ ಆಗಿತ್ತು. ಇಲ್ಲ, ನಾವು ಎಲ್ಲ ಹಂಗೆ ಅನ್ಕೊಂಡು ಹೋಗ್ತೀವಿ. ಬಿಕಾಸ್ ಹಂಗೆ ಆಗೋಗಿದೆ. ಅಮ್ಮ ಅಂದರೆ ಹಿಂಗಿರುತ್ತೆ, ಅತ್ತಿಗೆ ಅಂದರೆ ಹಿಂದೆಗಡೆ ಸುಮ್ಮನೆ ನಿಂತಿರ್ತಾರೆ. ಫ್ಯೂ ಕ್ಯಾರೆಕ್ಟರ್ಸ್ ಆರ್ ಮೆಂಟ್ ಫಾರ್ ದ್ಯಾಟ್. ತುಳು ಆಗಿರೋದ್ರಿಂದ ಮೇ ಬಿ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅದನ್ನಾದ್ರು ಬರೀ ಕನ್ನಡ ಆಗಿದ್ದಿದ್ರೆ ಐ ವುಡ್ ಹ್ಯಾವ್ ಥಾಟ್ ಮಾಡಬೇಕಾ ಬೇಡವಾ ಅಂತ. ಬಟ್ ತುಳು ಅಂದ್ಕೊಳ್ಳೆ ಮಾಡೋಣ ಅಂತ ಹೋಗಿದ್ದು. But I am glad that I am part of TOS, and I have met a very good friends here. ಒಳ್ಳೆ ತಂಡ, ಒಳ್ಳೆ ಸಿನಿಮಾ. ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ, ಅಷ್ಟೇ. ಎಲ್ಲರಿಗೂ ನಮಸ್ಕಾರ. 2 ತಿಂಗಳ ಹಿಂದೆ ಇಲ್ಲಿ ನಾನು ನನ್ನ ಸಿನಿಮಾ ಪಿಕ್ಚರ್ಗೋಸ್ಕರ ಇದೇ ವೇದಿಕೆ ಮೇಲೆ ನಿಂತಿದ್ದೆ. ಈಗ ನಮ್ಮ ಸಿನಿಮಾಗೋಸ್ಕರ ಇಲ್ಲಿ ನಿಂತಿದ್ದೀನಿ, ಟಾಸ್. ಐ ಆಮ್ ಸೋ ಪ್ರೌಡ್ ಆಫ್ ಅರ್ಜುನ್. ನಾನು ಆ ವಿಡಿಯೋನ ನೋಡುವಾಗ ಅಂದ್ಕೊಳ್ತಾ ಇದ್ದೆ, ರಿಮೆಂಬರ್ ಅರ್ಜುನ್ ನನಗೊಂದು ಬೈಟ್ ಕೊಟ್ಟು, ವಾಟ್ ಆರ್ ಯು ಅಂತ ಮ್ಯಾಮ್ ಅಂತ. ದ ಸೇಮ್ ಥಿಂಗ್ ಐ ವಾಂಟ್ ಆಸ್ಕ್ ಯು. ಪಾಪ ಪ್ರತಿ ಒಂದು ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಹಾಡನ್ನು ಹಾಡ್ತಾರೆ. ಪ್ರತಿ ಒಂದು ಕೆಲಸದ ಸಿನಿಮಾದಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ. ಅಂಥದ್ರಲ್ಲಿ ಆ ಇಡೀ ಸಿನಿಮಾದ ಭಾರವನ್ನು ತನ್ನ ಮೇಲೆ ಹೊತ್ಕೊಂಡು ಅಲ್ಲಿ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ ನಾನು ನೋಡಿದ್ದೀನಿ. ಅದು ಒಂದೇ ರೀಸನ್ಗೋಸ್ಕರ ನಾವಲ್ಲಿ ನನ್ನ ಪಿಕ್ಚರ್ ಸಿನಿಮಾದ ಪ್ರಮೋಷನ್ಗಂತ ಹೋಗಿದ್ದಾಗ ನಾವೆಲ್ಲ ಡಿಸ್ಕಸ್ ಮಾಡೋವಾಗ ನಾವು ಅವಾಗ ಅಂದ್ಕೊಂಡ್ವಿ, ಇಲ್ಲ, ವಿ ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್. ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅರ್ಜುನಿಗೆ. ಯಾಕಂದರೆ ಕಾಪಿಕಟ್ ಸರ್, ನಾವೆಲ್ಲ ಅವ್ರನ್ನ ಮೇಷ್ಟ್ರು ಅಂತ ಕರೆಯೋದು. ಈಸ್ ಅ ಸೀನಿಯರ್ ಮೋಸ್ಟ್. ನಾನು ಚಿಕ್ಕದ್ರಿಂದ ಅವ್ರ ನಾಟಕನ ನೋಡ್ಕೊಂಡು ಬೆಳೆದಿದ್ದೀನಿ. ಈ ಫ್ಯಾಮಿಲಿ ನಮಗೆ ಇವಾಗಲ್ಲ, ಬಹಳ ಮುಂಚೆಯಿಂದ ಪರಿಚಯ, ತುಂಬ ಕ್ಲೋಸ್ ನಾವೆಲ್ಲ. ಇನ್ಫ್ಯಾಕ್ಟ್ ಅರ್ಜುನ್ನು ಮುಗುಳುನಗೆ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ಆ್ಯಕ್ಟಿವ್ ಮಾಡಿದ್ದಾರೆ. ಸೊ ಅವಾಗಿಂದ ತುಂಬ ಕ್ಲೋಸ್ ನಾವೆಲ್ಲ. ಮತ್ತು ನಮ್ಮ ಊರಿನ ನಂಟು ಅಂದರೆ ಅದು ಬೇರೆಯೇ ಪ್ರೀತಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ ದಟ್ ಈ ಸರ್ತಿ ನಾನು ಊರಿಗೆ ಹೋದಾಗ ಆ ಒಂದು ಪ್ರೀತಿ, ಆ ಒಂದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಆ ಜನ ಒಂದು ತೋರಿಸಿರೋ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ನಮ್ಮ ಸಿನಿಮಾನ ಒಪ್ಕೊಂಡ್ರು, ಪಿಕ್ಚರ್ ಸಿನಿಮಾನ ಅಂತ. ಹೋದ ಸಂಡೇನೂ 60 ಶೋಸ್ ಹೌಸ್ಫುಲ್ ಇತ್ತು. ಜನ ಆಚೆ ಬರಲ್ಲ ಅನ್ನೋ ಟೈಮಲ್ಲಿ ಇವತ್ತಿನ ದಿನ ಆ ರೀತಿ ಜನ ಬಂದುಬಿಟ್ಟು ಪಿಕ್ಚರ್ನ ನೋಡಿದ್ರು.
ನಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಮ್ಮ ಸಿನಿಮಾಗಳು ಆಚೆ ಬರಬೇಕು, ನಮ್ಮ ಕಂಟೆಂಟ್ಗಳು ಆಚೆ ಬರಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದೆ ನನಗೆ ಊರಿಂದ ಬಂದ ಮೇಲೆ. ಸೊ ಅರ್ಜುನ್ ಜೊತೆ ಡಿಸ್ಕಸ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ, ಇಲ್ಲ ನಾವು ಇವ್ರ ಜೊತೆ ಇರಬೇಕು. ಮತ್ತು ಸಿನಿಮಾನು ನೋಡಿದ್ದೀನಿ ನಾನು, ಅದಕ್ಕೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ನಾವು ಈ ಸಿನಿಮಾ ಪ್ರಚಾರದಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಆಲ್ ದಿ ಬೆಸ್ಟ್ ಅರ್ಜುನ್, ಐ ಆಮ್ ಸೋ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೂ ಕೂಡ, ನಮ್ಮ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿಬಿಟ್ಟು ನನಗೆ ಸಿಕ್ಕಿರೋ ಸಪೋರ್ಟು, ನನ್ನಲ್ಲಿ ಹೋದಾಗ ಪ್ರಚಾರಕ್ಕಾಗಲಿ, ಪ್ರತಿಯೊಂದು ಕಡೆ ಬರೋದಾಗಲಿ, ಅವ್ರ ನಾಟಕಗಳನ್ನ ಬಿಟ್ಕೊಂಡು ನನ್ನ ಜೊತೆ ಓಡಾಡೋದಾಗಲಿ, ನನಗೊಂದು ದೊಡ್ಡ ರೀತಿಯಲ್ಲಿ ಒಂದು ಸಪೋರ್ಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸುತೇಜ್ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್, ಥ್ಯಾಂಕ್ ಯು. ಮಣಿ ಸರ್, ನಿಮ್ಮ ಹಾಡು ಕಾಣಿಸ್ತಿಲ್ಲ ನನಗೆ, ಇಲ್ಲಿ ಬ್ಯೂಟಿಫುಲ್ ಸಾಂಗ್ ನೀಲಾಂಬರಿ ಅಂತೂ ದೊಡ್ಡ ಹಿಟ್ ಆಗಿದೆ ಇವತ್ತು. ತುಂಬ ಚೆನ್ನಾಗಿದೆ ಹಾಡನ್ನ ಭಟ್ರು ಬರೆದಿದ್ದಾರೆ, ನಮ್ಮ ಭಟ್ರು ಬರೆದಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಟೀಮ್, ಈ ಸಿನಿಮಾ ಗೆಲ್ಲಬೇಕು. ನಮ್ಮ ಊರಿಂದ ಇನ್ನಷ್ಟು ಟ್ಯಾಲೆಂಟ್ಸ್ಗಳು ಬರಬೇಕು. ತುಳು ಸಿನಿಮಾ ರಂಗದಲ್ಲಿ ಈ ವರ್ಷ ಐ ಥಿಂಕ್ 12-13 ಸಿನಿಮಾಸ್ಗಳಾಗಿದೆ. ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದಕ್ಕೆ ಇದೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು. ನಾನು ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಈ ಸತಿ. ಅಲ್ಲಿ ಹೋದಾಗ ಸಿನಿಮಾಗಳು ಆ್ಯಕ್ಚುಲಿ ಚೆನ್ನಾಗೆ ಕೊಟ್ಟರೆ ಅಲ್ಲಿ ಡೆಫಿನೆಟ್ಲಿ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಕಂಟೆಂಟ್ ಇಲ್ಲಿಗೆ ತಗೊಂಡು ಬಂದು ಮಾಡೋದು. ಐ ಥಿಂಕ್ ವಿ ಸ್ಟಾರ್ಟೆಡ್ ಆಫ್ ಕಾಂತಾರ ಆಯಿತು, ಸೂ ಫ್ರಮ್ ಸೋ ಆಯಿತು. ಜನ ಎಲ್ಲೋ ನಮ್ಮ ಭಾಷೆಯನ್ನು ಒಪ್ಕೊಳ್ತಾ ಇದ್ದಾರೆ. ಮೊದಲು ಸ್ವಲ್ಪ ಗೇಲಿ ಮಾಡ್ತಾಯಿದ್ರು ನಾವು ನಮ್ಮ ಮಂಗಳೂರು ಕನ್ನಡದಲ್ಲಿ ಮಾತಾಡುವಾಗ. ಇವಾಗ ಒಂದು ರೀತಿಯ ಒಪ್ಪಿಗೆ ಬಂದಿದೆ ಜನರಿಗೆ ನಮ್ಮ ಭಾಷೆಯಲ್ಲಿ, ಅರ್ಥನೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲೆಲ್ಲ ನಾವು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ ಅಂತ ಹೇಳ್ತಿದ್ರು, ಬಟ್ ಇವಾಗ ಒಪ್ತಾರೆ ಎಲ್ಲೋನು. ಸೊ ಬಟ್ ಕಂಟೆಂಟ್ಗಳು, ಅಫ್ಕೋರ್ಸ್ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಹೇಳ್ಬೋದು. ಸಿನಿಮಾ ಚೆನ್ನಾಗಿದ್ದಾಗ ನಿಮ್ಮೆಲ್ಲರ ಸಪೋರ್ಟು ಇರಬೇಕು. ನೀವೆಲ್ಲರೂ ಸಿನಿಮಾನ ಒಂದು ಮಟ್ಟಿಗೆ ನಮಗೆ ತಗೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಪ್ರತಿಯೊಬ್ಬರು ಕೂಡ ನೀವು ಯಾರು ನನ್ನ ಸಿನಿಮಾಗೆ ಯಾವ ರೀತಿಯಲ್ಲಿ ಹಿಂದೆಂದ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಇಲ್ಲಿ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಎಂದಿಗೂ ಅದನ್ನು ಮರೆಯಲ್ಲ, ಆ ಸಹಾಯವನ್ನು. ಥ್ಯಾಂಕ್ ಯು. ನಮಸ್ಕಾರ. ನಂಗೆ ಗೊತ್ತು ಸರ್, ಆಲ್ರೆಡಿ ತುಂಬ ಜನ ಮಾತಾಡಿ ಆಯಿತು. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದೇವದಾಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನೇನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಕೊಂಡೋದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಮಂತೊಂದಲ್ಲದೆ ಥ್ಯಾಂಕ್ ಯು. ಸೊ ಆ್ಯಂಡ್ ವಿತ್ ದ್ಯಾಟ್ ನನ್ನ ಅಮ್ಮ, ಮೈ ಮದರ್ ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಯಾವುದೇ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಆಗಿರಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಆಸೆ ಇದೆ ಅಂತ ಹೇಳಿದಾಗ ದೇ ಸಪೋರ್ಟೆಡ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಕ್ಲೇರ್ದಾದೆ ಅನೆ ಮೂಲುಲ್ಲೆ ಅಂಚನೆ ಮೈ ವೈಫ್ ಕಾವ್ಯ and my daughter was 6 years old. I would like to thank from there because struggle ಆಗಿರಲಿ, ಆ ಜರ್ನಿ ಆಗಿರಲಿ ಅವರು ತುಂಬ ನೋಡಿರ್ತಾರೆ ನಮ್ಮದು. ಆ್ಯಂಡ್ another very importantly, ಈ ಸಿನಿಮಾ ಆಗಬೇಕಾದ್ರೆ ನನಗೆ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ, ಯಶವಂತ್ ಅಣ್ಣ ಆ್ಯಂಡ್ ಅದರ್ ನೇಮ್ ಯೋಗೀಶ್ ಅಣ್ಣ. ಸೊ ಇವ್ರು ತುಂಬ ನನಗೆ ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾ ಮಾಡಿದಾಗ ಒಂದು ವಿಷನ್ ಇರುತ್ತೆ ನಮಗೆ, ಈ ಥರ ಮಾಡಬೇಕು, ಈ ಥರ ಕಾಣಿಸ್ಬೇಕು. ಯಾಕಂದರೆ ತುಳು ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಶೂಟ್ ಮಾಡಬೇಕಾದ್ರೆ, ತುಳು ಅಂತ ಹೇಳಿದಾಗ ನಮಗೆ ಒಂದು ಕನ್ಸ್ಟ್ರೆಂಟ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಸಿನಿಮಾನ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಹೋಗಬೇಕು. ಆ ವಿಷನ್ ನಮಗೆ ಸಂಪೂರ್ಣವಾಗಿ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಅಂತ ಬಂದಾಗ ನನ್ನ ವಿಷನನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದವರೇ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿಲ್ಪಾ ಮ್ಯಾಮ್, ಗಣೇಶ್ ಸರ್. ನಿಜವಾಗ್ಲೂ ನಾನು ಮ್ಯಾಮ್ಗೆ ಕೇಳಿ, ನಾನು ಅವ್ರ ಮನೆಗೆ ಹೋಗಿದ್ದು ಮೊನ್ನೆ ಒಂದು 2 ಗಂಟೆಗೆ. ಸಚಿನ್ ಹತ್ರ ಹೇಳಿದರೆ ನಾವೊಂದು 1 ಗಂಟೆ ಸರ್ ಬ್ಯುಸಿ ಇರ್ತಾರೆ ಅಂತ. ವಿ ಸ್ಯಾಟ್ ಟಿಲ್ 9 o'clock. ಯಾಕಂದರೆ ಆ ಮನೆಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸಾಗಲ್ಲ. ಸೊ ಸಚ್ ಅ ಆರಾ, ವಿ ಆಲ್ ನೋ ಗಣೇಶ್ ಸರ್ಸ್ ಆರಾ ಏನು. ಆ್ಯಂಡ್ ವಿತ್ ದ್ಯಾಟ್ ಶಿಲ್ಪಾ ಮ್ಯಾಮ್ಸ್ ಆರಾ ಇಸ್ ಅ ಫ್ಯಾಮಿಲಿ ಆರಾ. ಅವ್ರ ಮನೆಗೆ ಹೋದಾಗ ಏನೋ ಒಂದು ನಮ್ಮ ಮನೆಗೆ ಹೋದಾಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ ಮೀ ಲೈಕ್ ಯುವರ್ ಹೌಸ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ ಆವಾಗಿಂದ ಹೇಳಿದ್ರಿ ಅನುಪಮ ಮ್ಯಾಮ್, ನೀವು ಒಂದು ಸ್ಟಾರ್ ಆಗಿ ಒಂದು ಇನ್ನೊಂದು ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಅದೊಂದು ಇರಬೇಕಂತ. ಆ್ಯಂಡ್ ಐ ಥಿಂಕ್ ಪರ್ಸನ್ ಲೈಕ್ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ ಅಷ್ಟು ದೊಡ್ಡದಿದೆ ಗೋಲ್ಡನ್ ಹಾರ್ಟ್. ಸೊ ಅದರಲ್ಲಿ ಒಂದಿಷ್ಟು ಚಿಕ್ಕ ಜಾಗ ಕೊಟ್ಟು ನನ್ನ ಸಿನಿಮಾ
ಟಾಸಿಗೆ ಆ ಗೋಲ್ಡನ್ ಮೂವೀಸ್ ಕಾಣಿದಾಗ ಒಂದು ಆರನೇ ಚೇಂಜ್ ಆಗಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಪುಟ್ ಆಲ್ ಮೈ ಎಫರ್ಟ್ಸ್. ನೀವು ಕೊಟ್ಟಂಥ ಆ ಬ್ಯಾನರ್ದು ಹೆಸರೇನಿದೆ ನನಗೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಹುಡುಗ ಅರ್ಜುನ್ ಅದನ್ನು ಕೆಳಗೆ ಇಳ್ಸಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡಿದ್ದೀನಿ, ಅದನ್ನು ಜನರು ನೋಡ್ತಾರೆ ಆ್ಯಂಡ್ ಇಷ್ಟನೂ ಪಡ್ತಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ